ಹೆಬ್ಬಾಳ್ನಿಂದ ನಿಮಗೆ ಕಪ್ಪಡಿಗೆ ಸುಮಾರು 4.5 ಕಿಲೋಮೀಟರ್ ಆಗುತ್ತೆ. ಇವಾಗ ನಮ್ಮ ಪ್ರಯಾಣ ಕಪ್ಪಡಿಯ ಕಡೆಗೆ ಬಸ್ಸಿನ ಮುಖಾಂತರ. ಕೆ ನಗರದಿಂದ ಬರುತ್ತೆ. ನಿಮಗೆ ಸುಮಾರು ನೋಡ್ರಿ ಇಲ್ಲಿ 40 ರೂಪಾಯಿ ಆಗುತ್ತೆ ಕೆ ಆರ್ ನಗರದಿಂದ ಕಪ್ಪಡಿಗೆ. ಹಾಗೆ ಮೈಸೂರಿನಿಂದ ಕೆ ಆರ್ ನಗರಕ್ಕೆ 59 ರೂಪಾಯಿ ಆಗುತ್ತೆ, ನೋಡ್ಬೋದು ನೀವು. ಸೊ ನಾನು ಕೂಡ ಬಸ್ಸಲ್ಲೇ ಬಂದಿದ್ದೀನಿ ಇವತ್ತು. ಬನ್ನಿ. ಸ್ವಾಗತ ಎಲ್ಲ ವೀಕ್ಷಕ ಬಂಧುಗಳಿಗೆ. ಕೊನೆಗೆ ಇವತ್ತು ನಾನು ನೋಡ್ಬೋದು ಕಪ್ಪಡಿ ಕೈಲಾಸ ಅನ್ನುವಂತಹ ಸ್ಥಳಕ್ಕೆ ಬಂದಿದ್ದೀನಿ. ಮೊದಲು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಕೂಡ ಗಣಪತಿಯ ಆಶೀರ್ವಾದವನ್ನು ಮೊದಲು ಪಡಿಬೇಕು ವೀಕ್ಷಕರೇ. ಭಾಳಷ್ಟು ಜನಗಳಿಗೆ ಕಪ್ಪಡಿ ಏನು ಅನ್ನೋದು ಗೊತ್ತಿರುತ್ತೆ, ಆದರೂ ನನ್ನ ಮುಖಾಂತರ ಕೆಲವು ಈ ಸ್ಥಳದ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಬನ್ನಿ. ಈ ಬಾರಿ ಕಪ್ಪಡಿ ಜಾತ್ರಾ ಮಹೋತ್ಸವ 15/2/2026, 13/3/2026 ಈ ಒಂದು ಸಮಯದಲ್ಲೇ ಆಯಿತು ಅಂತ ಹೇಳ್ಬೋದು. ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಕಾವೇರಿ ತಟ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಭಕ್ತಾದಿಗಳು ಆ ಕಾವೇರಿ ನದಿಯಲ್ಲಿ ಮಿಂದು ಪ್ರತಿಯೊಬ್ಬರು ಕೂಡ ಇಲ್ಲಿ ಅಡ್ಡ ನಮಸ್ಕಾರವನ್ನು ಮಾಡ್ತಾರೆ, ನೀವು ಕಾಣ್ಬೋದು ಇಲ್ಲಿ. ಈ ಮುಂದೆ ಇಲ್ಲಿ ನಿಮಗೆ ಮುಡಿಕಟ್ಟೆ ಅಂತ ಸಿಗುತ್ತೆ. ಪ್ರತಿಯೊಬ್ಬರಿಗೆ 70 ರೂಪಾಯಿ ಟಿಕೆಟನ್ನು ನಿಗದಿಪಡಿಸಲಾಗಿದೆ. ಬೆಳಗ್ಗೆ 6ರಿಂದ ಸಂಜೆ 8 ತನಕ ಓಪನ್ ಇರುತ್ತೆ. ಇಲ್ಲಿ ಕಾಣ್ಬೋದು ಮುಡಿಕಟ್ಟೆ ಮುಂದೆ ನೀವು ನೋಡ್ತಾ ಇದ್ದೀರಾ. ಬಂದರೆ ರಾಚಪ್ಪಾಜಿಯವರ ಪಾದ ಗದ್ದಿಗೆ ಕಾಣ್ತೀರಾ. ನೋಡ್ಬೋದು ಶರಣು ಬನ್ನಿ ಅಂತೇಳಿ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾಯಿದೆ. ಬನ್ನಿ ಮುಂದೆ ಹೋಗೋಣ. ಸೊ ML ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗ ರಾಜೆ ಅರಸ್ ಅವರು ಈ ಬಾರಿ ಉರಿಗದ್ದಿಗೆಯನ್ನು ಅಲಂಕರಿಸಿದರು ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ಉರಿಗದ್ದಿಗೆಯನ್ನು ಕಾಣ್ತಾ ಇದ್ದೀರಾ, ನೋಡ್ತಾ ಇದ್ದೀರಲ್ಲ. ಇದು ರಾಚಪ್ಪಾಜಿಯ ಗದ್ದಿಗೆಯ ಪಕ್ಕದಲ್ಲಿರುವಂತಹ ಉರಿಗದ್ದಿಗೆ. ಈ ಭಾಗದಲ್ಲಿ ಭಾಳಷ್ಟು ಜನ ಬಂದು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಹಾಗೆ ಒಳಗಡೆ ಇಲ್ಲೇನಿದೆ, ಈ ಕಾವೇರಿ ತಟದಲ್ಲಿ ಸ್ನಾನ ಮಾಡಿ ನೀವು ಇಲ್ಲಿ ರಾಚಪ್ಪಾಜಿಯವರ ಗದ್ದಿಗೆಯನ್ನು ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಈ ಕಾರಣಕ್ಕೋಸ್ಕರನೇ ಕಪ್ಪಡಿಗೆ ಭಾಳಷ್ಟು ಜನ ಬಂದು
ಈ ಗದ್ದಿಗೆಯನ್ನು ವೀಕ್ಷಣೆ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಮೊದಲು ಸ್ವಾಮಿಯ ಗದ್ದಿಗೆಯನ್ನು ದರ್ಶನವನ್ನು ಮಾಡೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಕಾಣ್ಬೋದು ವೀಕ್ಷಕರೇ, ನೀವು ಕಾಣ್ತಾ ಇದ್ದೀರಾ ರಾಚಪ್ಪಾಜಿಯವರ ಮುಖ್ಯ ಗದ್ದಿಗೆ. ಶಿವಯೋಗದ ಧ್ಯಾನದಲ್ಲಿ ಪಾತಾಳ ಜಲಭಾವಿಯೊಂದಿಗೆ ಜೀವ ಸಮಾಧಿಯಾದಂತಹ ಅದ್ಭುತವಾದಂತಹ ರಾಚಪ್ಪಾಜಿಯವರ ಗದ್ದಿಗೆಯನ್ನು ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಆಶೀರ್ವಾದವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಬಾಗಿಲು ಕೂಡ ಓಪನ್ ಇಲ್ಲ. ಮುಂದೆ ಇಲ್ಲಿ ಚೆನ್ನಜಮ್ಮನ ಮುಖ್ಯ ಗದ್ದಿಗೆಯನ್ನು ನೋಡ್ತಾ ಇದ್ದೀರಾ. ಸೊ ಅವರು ಕೂಡ ಶಿವಯೋಗದ ಧ್ಯಾನದಲ್ಲಿ ನಿರತರಾಗಿದ್ದಾರೆ ಅಮ್ಮನವರು. ಸೊ ಇಲ್ಲಿ ಬಂದಂತಹ ಮಹಿಳಾ ಭಕ್ತರು ಏನಿದ್ದಾರೆ ಇಲ್ಲಿ ಉಡಿ ತುಂಬುವ ಶಾಸ್ತ್ರ ಅಂತ ಮಾಡ್ತಾರೆ. ಹೊಸ ಸೀರೆ, ಕುಪ್ಪಸದ ಬಟ್ಟೆ, ಬಳೆ, ಅರಿಶಿನ, ಕುಂಕುಮ ಮತ್ತು ಕೊಬ್ಬರಿ ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿಟ್ಟು ತಾಯಿಗೆ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ನಮ್ಮ ಸಂತಾನ ಭಾಗ್ಯ ಇರ್ಬೋದು, ಗಂಡನ ಆಯುಷ್ಯನ ವೃದ್ಧಿಗಾಗಿ ಇರ್ಬೋದು, ಮನೆಯ ಒಂದು ಅಭಿವೃದ್ಧಿಗೋಸ್ಕರ ಆ ತಾಯಿಯಲ್ಲಿ ಹರಕೆಯನ್ನು ಹೊತ್ತು ತಾಯಿಗೆ ಅದನ್ನು ಅರ್ಪಿಸುವಂತಹ ಒಂದು ಸಮರ್ಪಣಾ ಭಾವ ಅಂತ ಹೇಳ್ಬೋದು. ತಾಯಿಯ ಗದ್ದಿಗೆಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಭಾಳಷ್ಟು ಬಂದಂತಹ ಭಕ್ತಾದಿಗಳು ಇಲ್ಲಿ ಮಹಿಳಾ ಭಕ್ತರು ತಾಯಿಗೆ ಇಲ್ಲಿ ಉಡಿ ತುಂಬುವ ಶಾಸ್ತ್ರವನ್ನು ಮಾಡ್ತಾರೆ. ಅದು ಕೂಡ ಇಲ್ಲಿ ಭಾಳ ಪ್ರಮುಖವಾದಂತಹ ಒಂದು ಆಚರಣೆ ಅಂತ ಹೇಳ್ಬೋದು. ಸೊ ಯಾವ ಕಾರಣಕ್ಕೆ ಕಪ್ಪಡಿ ಕೈಲಾಸ ಅಂತ ಹೇಳ್ತಾರೆ ಅಂದರೆ ನೋಡಿ, ಇಲ್ಲಿ ಮುಂದೆ ನೀವು ಕಾವೇರಿ ತಟವನ್ನು ಕಾಣ್ಬೋದು. ಹೇಗೆ ಜನರೆಲ್ಲ ಕಾಶಿಗೆ ಹೋಗಿ ಮುಕ್ತಿಯನ್ನು ಪಡಿತಾರೆ ಅನ್ನುವಂತಹ ನಂಬಿಕೆಯಿಂದ ಹೋಗ್ತಾರೋ, ಹಾಗೆ ಅಲ್ಲಿ ಗಂಗಾ ನದಿಯ ತಟದಲ್ಲಿ ಗಂಗಾ ನದಿಯಲ್ಲಿ ಮಿಂದು ಅಲ್ಲಿ ಕಾಶಿ ವಿಶ್ವನಾಥನನ್ನು ದರ್ಶನವನ್ನು ಮಾಡಿದರೆ ಈ ಕಪ್ಪಡಿ ಕೈಲಾಸ ಅನ್ನುವಂಥದ್ದು ಈ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಕಾವೇರಿ ಮಾತೆಯ ಈ ಒಂದು ಕಾವೇರಿ ತಟದಲ್ಲಿ ಮಿಂದು ಅಲ್ಲಿ ಹೋಗಿ ರಾಚಪ್ಪಾಜಿಯವರ ಹುರಿಗದ್ದಿಗೆ ಮತ್ತು ಅವರ ಮೂಲ ಗದ್ದಿಗೆಯನ್ನು ದರ್ಶನವನ್ನು ಮಾಡೋದರಿಂದ ಸೊ ಮೋಕ್ಷವು ಲಭಿಸುತ್ತದೆ ಅನ್ನುವಂಥದ್ದು ನೀಲಗಾರ ಪರಂಪರೆಯಲ್ಲಿ ಬಂದಂತಹ ಭಕ್ತರ ಒಂದು ಅಚಲವಾದಂತಹ ವಿಶ್ವಾಸ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗದ್ದಿಗೆಯನ್ನು ನೀವು ಹಿಂದೆ ಕಾಣ್ಬೋದು. ಇದು ಕಾವೇರಿ ತಟದಲ್ಲಿದೆ. ರಾಚಪ್ಪಾಜಿಯವರ ಗದ್ದಿಗೆಯ ಮುಂಭಾಗದಲ್ಲೇ ಇದ್ದೀನಿ. ನಾನು ಹಿಂದೆ ನೋಡ್ಬೋದು ವಿಶಾಲವಾಗಿ. ಸೊ ಕಾವೇರಿ ನದಿ ಅಲ್ಲಿ ಹರಿಯುವಂತಹ ಸ್ಥಳ. ಈ ಮಾರ್ಚ್ ತಿಂಗಳಲ್ಲೂ ಕೂಡ ನೀವು ಎಲ್ಲ ಕಡೆ ನೋಡಿದ್ರೂ ಕೂಡ ನೀರಿಲ್ಲ. ಆದರೆ ಈ ಕಪ್ಪಡಿ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಕಾವೇರಿ ನದಿ ಹರಿಯೋದನ್ನು ನೀವು ಕಣ್ಣಿಂದ ಕಾಣ್ಬೋದು. ಇದು ಒಂದು ಕೌತುಕ ಅಂತ ಹೇಳ್ಬೋದು ಸ್ನೇಹಿತರೆ. ಕೆಳಭಾಗದಲ್ಲಿ ಸೊ ಜಲಭಾವಿಯನ್ನು ತೋಡಿಸಿಕೊಂಡು ಶಿವಯೋಗ ಧ್ಯಾನದಲ್ಲಿ ನಿರತರಾಗಿರುವಂತಹ ಒಂದು ಸ್ಥಳ. ಮುಂದೆ ಅದರ ಮೇಲ್ಭಾಗದಲ್ಲಿ ಉರಿಗದ್ದಿಗೆ ಅಂತಿದೆ. ಆ ಉರಿಗದ್ದಿಗೆ ಮೇಲೆ ಮಳವಳ್ಳಿ ಸ್ವಾಮಿಗಳು, ಬೊಪ್ಪೆಗೌಡನಪುರದ ಸ್ವಾಮಿಗಳು ಕೂತು ಜನರ ಒಂದು ಸಮೂಹನ ನಡೆಸುವಂತಹ ಒಂದು ಕ್ಷೇತ್ರ ಕಪ್ಪಡಿ ಕೈಲಾಸ. ಹಾಗೆ ಇಲ್ಲಿ ಜ್ಯೋತಿ ಸ್ವರೂಪವಾಗಿ ನಾವು ಅವರನ್ನು ಪೂಜೆ ಮಾಡ್ತೀವಿ. ನೀವು ಯಾವಾಗಲೂ ಗದ್ದಿಗೆಯ ಒಳಭಾಗದಲ್ಲಿ ನೀವು ಜ್ಯೋತಿಯನ್ನು ಕಾಣ್ಬೋದು. ಮತ್ತು ಕಪ್ಪಡಿ ಅನ್ನುವಂತಹ ಪದದ ಅರ್ಥವನ್ನು ನೋಡೋದಾದರೆ ಸ್ನೇಹಿತರೆ, ಕವಪಡಿ ಅಂತೇಳಿ ಕರೀತಾರೆ ಅದನ್ನು. ಕವಪಡಿಯಿಂದ ಕಪ್ಪಡಿ ಅಂತೇಳಿ ಆ ಒಂದು ಪದ ಬಂತು ಅಂತ ಹೇಳ್ಬೋದು. ಕವ ಅಂದರೆ ರಕ್ಷಣಾ ಮತ್ತು ಆಶ್ರಯ, ಪಡಿ ಅಂದರೆ ಒಂದು ಸಣ್ಣ ಪಡೆ, ಶರಣರ ಗುಂಪು ಅಥವಾ ಸಿದ್ಧರ ಒಂದು ಸಮೂಹ ಅಂತ ಹೇಳಲಾಗುತ್ತೆ. ಹಾಗೆ ಲೋಕ ಕಲ್ಯಾಣಕ್ಕೆ ಹೊರಟಂತಹ ಶಿವಶರಣರು, ಸಿದ್ಧರು ಒಂದು ಸಮೂಹವಾಗಿ ಒಂದು ಸ್ಥಳದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಂತಹ ಸ್ಥಳ. ಈ ಕಾರಣದಿಂದ ಸಿದ್ಧರು ಮತ್ತು ನಮ್ಮ ಶರಣರು ಈ ವಿಶ್ರಮಿಸಿಕೊಳ್ಳುತ್ತಿದ್ದಂತಹ ಈ ಸ್ಥಳವನ್ನು ಕವಪಡಿ, ಮುಂದೆ ಅದು ಕಪ್ಪಡಿ ಅಂತ ಹೇಳಿ ಇವತ್ತು ನಾವು ಕರಿತೀವಿ. ಸೊ ಹಿಂದೆ 12ನೇ ಶತಮಾನದಿಂದ ಉತ್ತರ ಭಾರತದಿಂದ ದಕ್ಷಿಣ ಕಡೆಗೆ ಬಂದಂತಹ ಶಿವಶರಣರು ಇದೇ ಕಾವೇರಿ ತಟದಲ್ಲಿ ಪ್ರತಿಯೊಂದು ಭಾಗದಲ್ಲಿ ವಿಶ್ರಮಿಸಿಕೊಂಡು ಮುಂದೆ ಅವರು ಪ್ರಯಾಣವನ್ನು ಮಾಡ್ತಾಯಿದ್ರು. ಹಾಗೆ ಅವರ ಒಂದು ಸಣ್ಣ ತುಕುಡಿ ಸೈನ್ಯ ಅಥವಾ ಸಿದ್ಧರ ಸಮೂಹ ಈ ಒಂದು ಸ್ಥಳದಲ್ಲಿ ಬಂದು ಆಶ್ರಮಿಸಿಕೊಳ್ಳುತ್ತಿದ್ದಂತಹ ಸ್ಥಳ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಕವಪಡಿ ಅಥವಾ ಕವಪಡೆ ಅನ್ನುವಂತಹ ಹೆಸರಿನಿಂದ ಕಪ್ಪಡಿ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳ್ಬೋದು. ಈ ಗದ್ದಿಗೆಯನ್ನು ಹಿಂದೆ ಉಪ್ಪಲಗ ಶೆಟ್ಟಿ ಅಂತ ಅವರ ಕನಸಿನಲ್ಲಿ ರಾಚಪ್ಪಾಜಿಯವರು ಪ್ರೇರಣೆ ಮಾಡಿ ಅವರಿಂದ ನಿರ್ಮಿತವಾದಂತಹ ಒಂದು ಯೋಗ ಪಾತಾಳ ಜಲಭಾವಿ ಅಂತ ಹೇಳ್ಬೋದು. ಮೇಲ್ಭಾಗದಲ್ಲಿ ನಾವು ಅವರ ಗದ್ದಿಗೆಯನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ ಇದೆ. ಸೊ ಕೆಳಭಾಗದಲ್ಲಿ ಅವರು ಶಿವಯೋಗ ಧ್ಯಾನದಲ್ಲಿ ನಿರತರವಾಗಿರುವಂತಹ ಒಂದು ಸನ್ನಿಧಾನ. ಇದನ್ನು ಕಪ್ಪಡಿ ಕೈಲಾಸ ಅಂತ ಹೇಳಿ ಕರೀತಾರೆ. ಇಲ್ಲಿ ಬಂದಂತಹ ನೀಲಗಾರ ಪರಂಪರೆಯ ಭಕ್ತರು ಇದೇ ಕಾವೇರಿ ತಟದಲ್ಲಿ ಮಿಂದು ಸ್ವಾಮಿಯ ದರ್ಶನವನ್ನು, ಈ ಗದ್ದಿಗೆಯ ದರ್ಶನವನ್ನು ಮಾಡೋದರಿಂದ ಮೋಕ್ಷ ಲಭಿಸುತ್ತೆ ಅಂತೇಳಿ ಪ್ರತೀತಿ ಇದೆ. ಈ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಶಿವರಾತ್ರಿಯಿಂದ ಮತ್ತು ಯುಗಾದಿಯವರೆಗೆ 25, 26
ದಿವಸಗಳ ಅವಧಿಯಲ್ಲಿ ಇಲ್ಲಿ ನೀವು ದೊಡ್ಡ ಜಾತ್ರಾ ಮಹೋತ್ಸವವನ್ನು ಕಾಣ್ಬೋದು. ಸೊ ಅದು ಕೂಡ ನಿನ್ನೆ ಮುಗಿದಿದೆ. ಸೊ ನಾನು ಇವತ್ತು ಸೋಮವಾರ ಈ ಒಂದು ಕಪ್ಪಡಿ ಕ್ಷೇತ್ರಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ ಇದು ಕಪ್ಪಡಿಯ ಒಂದು ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯಾಗಿತ್ತು. ಕಾವೇರಿಯ ನದಿಯ ತಟದಲ್ಲಿ ನೀವು ರಾಚಪ್ಪಾಜಿ ಅವರ ಗದ್ದಿಗೆಯನ್ನು ಕಾಣ್ಬೋದು ಸ್ನೇಹಿತರೆ. ನದಿಯ ನೀವು ದರಗಳನ್ನು ಸಾಮಾನ್ಯವಾಗಿ ಈ ನದಿ ತೀರದ ಪಕ್ಕದಲ್ಲಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಇಲ್ಲಿ ರಾಚಪ್ಪಾಜಿಯವರ ಗದ್ದಿಯು ಕೂಡ ಇದೆ ನೋಡ್ಬೋದು. ಸೊ ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಸೊ ಪವಿತ್ರವಾದ ಆತ್ಮಗಳು ಮಾತ್ರ ಈ ಸ್ಥಳದಲ್ಲಿ ವಾಸಿಸಲು ಯೋಗ್ಯವಾದದ್ದು ಅಂತ ಹೇಳಲಾಗುತ್ತೆ. ಸೊ ಈ ಕಾರಣದಿಂದ ಇಲ್ಲಿ ಸದಾ ಜ್ಯೋತಿಯಾಗಿ ಚೈತನ್ಯವಾಗಿ ಸದಾ ಶಕ್ತಿ ಕೇಂದ್ರವಾಗಿ ರಾಚಪ್ಪಾಜಿಯವರು ಜೀವ ಸಮಾಧಿಯಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಪಕ್ಕದಲ್ಲಿ ಕಾವೇರಿ ನದಿಯ ತೀರವನ್ನು ನೀವು ಕಾಣ್ಬೋದು. ಸೊ ಆಲ್ಮೋಸ್ಟ್ ಆಲು ನೀವು ದರ್ಗಗಳನ್ನು ನೋಡಿದ್ರೆ ದರ್ಗಗಳು ಕೂಡ ನದಿಯ ತೀರದ ಪಕ್ಕದಲ್ಲೇ ಇರುತ್ತೆ. ಸೊ ಆ ನದಿಯ ತೀರ ಏನಿದೆ, ಆ ಸಮುದ್ರ ತೀರ, ನದಿ ತೀರ ಅಗ್ನಿಯ ಜನ್ಮಸ್ಥಳ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಅಗ್ನಿ ಅಂದರೆ ಚೈತನ್ಯ ಅಥವಾ ಜ್ಯೋತಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಅದರ ಸ್ವರೂಪವಾಗಿ ನಾವಿಲ್ಲಿ ರಾಚಪ್ಪಾಜಿಯವರ ಗದ್ದಿಗೆಯನ್ನು ಕಾಣ್ಬೋದು. ಸೊ ಇನ್ನೂ ಕೂಡ ಅವರು ಜೀವಂತವಾಗಿ ಯೋಗ ನಿದ್ರೆಯಲ್ಲಿ ಅವರು ನಿರತರಾಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. 1589ರಲ್ಲಿ ವೀರಸಂಗಯ್ಯ ಬರೆದಂತಹ ನಂದಿ ಆಗಮ ಲೀಲೆ ಎನ್ನುವಂತಹ ಒಂದು ಕೃತಿಯಲ್ಲಿ ರಾಚಪ್ಪಾಜಿಯವರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಸೊ ಹಿಂದೆ ಮಂಟೆಸ್ವಾಮಿಗಳ ಜೊತೆಗೆ 3 ಜನ ಶಿಷ್ಯಂದರು ದಕ್ಷಿಣ ಕಡೆಗೆ ಪ್ರಯಾಣವನ್ನು ಬೆಳೆಸಿರು ಅಂತ ನಾವೆಲ್ಲ ಕೇಳಿರ್ಬೋದು. ಆದರೆ ನಮಗೆ ಈ ರಾಚಪ್ಪಾಜಿಯವರ ಬಗ್ಗೆ ನಂದಿ ಆಗಮ ಲೀಲೆಯಲ್ಲಿ ನೋಡಿದಾಗ ಇವರು ಕೊಡೆಕಲ್ಲು ಬಸವಣ್ಣನವರ ಹಿರಿಯ ಮಗ ರಾಚಪ್ಪಯ್ಯ ಅಂತೇಳಿ ಗೊತ್ತಾಯಿತು. ಹಾಗೆ ಅವರ ಸಹೋದರರಾದಂತಹ ಸಂಗಪ್ಪಯ್ಯ ಮತ್ತು ಗುಹೇಶ್ವರ ರಾಚಪ್ಪಯ್ಯ ಅಂಥೇಳಿ 3 ಜನ ಮಕ್ಕಳು ಕೊಡೆಕಲ್ಲು ಬಸವಣ್ಣವ್ರಿಗೆ ಹುಟ್ಟಿರ್ತಾರೆ. ಆ ಕೊಡೆಕಲ್ಲು ಬಸವಣ್ಣನವರ ಹಿರಿಯ ಮಗ ಬಂದು ರಾಚಪ್ಪಾಜಿ ಅಂತೇಳಿ, ಆ ರಾಚಪ್ಪಾಜಿಯವರನ್ನು ಮಂಟೆಸ್ವಾಮಿಗಳು ಕರ್ಕೊಂಡು ದಕ್ಷಿಣ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ರು ಅಂತ ಹೇಳ್ಬೋದು. ಕಾವೇರಿ ತಟದಲ್ಲಿ ವಿಶ್ರಮಿಸಿಕೊಂಡು ಬಂದಂತಹ ದಾರಿಯಲ್ಲಿ ಎಲ್ಲರನ್ನೂ ಕೂಡ ಭಕ್ತರನ್ನು ಒಕ್ಕಲುತನವನ್ನು ಮಾಡಿಕೊಂಡು ಕೊನೆಗೆ ಅವರ ಅಂತಿಮ ಕಾಲಘಟ್ಟದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅವರು ವಾಸ ಮಾಡ್ತಾಯಿದ್ರು ಅಂತೇಳಿ ಪ್ರತೀತಿ ಇದೆ. ಹಾಗೆ ಸ್ನೇಹಿತರೆ ನೋಡಿ, ನೀವೆಲ್ಲ ಈ ಕಪ್ಪಡಿ 25-26 ದಿನದ ಒಂದು ಜಾತ್ರಾ ಮಹೋತ್ಸವ ಏನಿದೆ ಮುಗಿದ ಮೇಲೆ ಕೊನೆಯ ಬಾರಿಗೆ ನೀವು ಮನೆಗೆ ಮಾದಲಿ ಸೇವೆ ಅಂತೇಳಿ ಈ ಮಾದಲಿ ಪ್ರಸಾದವನ್ನು ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅದೊಂದು ಪ್ರತೀತಿ. ಒಳಗಡೆ ಹೀಗೆ ಕಡಲೆ ಹಿಟ್ಟು, ಕೊಬ್ಬರಿ, ಬೆಲ್ಲ ಹೀಗೆ ಎಲ್ಲ ಮಿಕ್ಸ್ ಮಾಡಿರುವಂತಹ ಒಂದು ಸಿಹಿ ಖಾದ್ಯ ಅಂತ ಹೇಳ್ಬೋದು. ಮಾದಲಿ ಪ್ರಸಾದ ಅಂತ ಇದನ್ನು ತಗೊಂಡು ಹೋಗೋದಕ್ಕೆ ಅಂತಲೇ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ ಜನ. ಈ ಯುಗಾದಿ ಅಮಾವಾಸ್ಯೆ ದಿನ ಇದನ್ನು ಇಟ್ಟು ನಾವು ಭಿಕ್ಷೆ ಬೇಡ್ಕೊಬಂದು ಅಕ್ಕಿ ಎಲ್ಲವನ್ನು ಈ ಪ್ರಸಾದವನ್ನು ದೇವ್ರ ಮುಂದೆ ಇಟ್ಟು ನಾವು ಪ್ರಸಾದ ಸೇವಿಸಿ ಜನರಿಗೂ ಪ್ರಸಾದ ಕೊಡೋದು ನಮ್ಮ ಪದ್ಧತಿ. ನಮ್ಮ ವಂಶ ಸುಮಾರು ಸಿದ್ದಪ್ಪಾಜಿ ಒಕ್ಕಲಿಂದನೂ ನಾವು ಆ ವಂಶದ ಬೆಳೆಸ್ಕೊಂಬಂದಿದ್ವಿ. ನಮ್ಮ ಅಣ್ಣ ಗುಡ್ಡಪ್ಪ ಆಗಿದ್ದಾನೆ, ಅವ್ರ ಮಗ ಎಲ್ಲ ಹಿರಿ ಮಗನನ್ನು ಗುಡ್ಡಪ್ಪನ ಬಿಡೋದು ನಮ್ಮ ಸಂಪ್ರದಾಯ. ನಮ್ಮ ಸಂಪ್ರದಾಯವನ್ನು ನಾವು ಆಗಿನಿಂದನೂ ಬೆಳೆಸ್ಕೊಂಡು ಬರ್ತಾನೆ ಇದ್ವಿ. ಆಗಿನಿಂದನೂ ಗಂಡು ಮಕ್ಳು ಆಗ್ತಾರೆ, ಗಂಡು ಮಕ್ಕಳು ಆಗ ಮಗುನ ಗುಡ್ಡಪ್ಪನಾಗಿ ಬಿಡ್ತೀವಿ. ವಿಜಯನಗರದ ಗಾನಗಾರುಡಿಗರನ್ನು ರಣಮೋಡಿ ರಾಜಮೋಡಿಗಳಿಂದ ಸೋಲಿಸಿ ಚೆನ್ನಜಮ್ಮನವರನ್ನು ಕರ್ಕೊಂಡು ಬರ್ತಾರೆ. ಈ ಕಾರಣಕ್ಕೋಸ್ಕರ ಅವ್ರಿಗೆ ರಾಚಪ್ಪಾಜಿ ಅಂತೇಳಿ ಹೆಸರು ಬಂತು. ಅಲ್ಲಿ ತನಕ ಅವ್ರಿಗೆ ರಾಚಪ್ಪಯ್ಯ, ರಾಚಯ್ಯ ಅಂತೇಳಿ ಹೆಸರಿರುತ್ತೆ. ಸೊ ಆ ರಣಮೋಡಿ ರಾಜಮೋಡಿಗಳನ್ನು ಹಾಕಿ ವಿಜಯನಗರದ ಗಾನಗಾರುಡಿಗರನ್ನು ಸೋಲಿಸಿ ಚೆನ್ನಜಮ್ಮರನ್ನು ಶಿಶುಮಗಳಾಗಿ ಪಡೆದು ಕರ್ಕೊಂಡು ಬಂದ ಕಾರಣ ಅವರಿಗೆ ರಾಚಪ್ಪಾಜಿ ಅಂತೇಳಿ ಬಿರುದಾಗುತ್ತೆ. ಸೊ ಅಪ್ಪಾಜಿ ಅಂದರೆ ಹಿಂದೆ ಪಾಂಚಾಲದ ಕಾಲದಲ್ಲಿ ಗೌರವಿತವಾದಂತಹ ಪದಕ್ಕೆ ಬಳಸುವಂತಹ ಒಂದು ಪದವಾಗಿತ್ತು. ಸೊ ಅಪ್ಪಾಜಿ ಅಂದರೆ ಹಿರಿಯ ಅಥವಾ ತಿಳಿದುಕೊಂಡವನು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಸಂಪೂರ್ಣವಾಗಿ ತಿಳಿದುಕೊಂಡಂತಹ ಹಿರಿಕರಿಗೆ ಅಪ್ಪಾಜಿ ಅಂತೇಳಿ ಹೆಸರು ಬಂತು. ಈ ಕಾರಣಕ್ಕೋಸ್ಕರ ರಾಚಪ್ಪಾಜಿ ಅಂತಲೂ ಕೂಡ ಹೇಳ್ತಾರೆ. ರಾಜಮೋಡಿ, ರಾಜ ಅಂದರೆ ಶ್ರೇಷ್ಠ ಅಥವಾ ದೊಡ್ಡದು ಅಂತೇಳಿ, ಹಾಗೆ ಕಟ್ಟುವುದು ಅನ್ನೋ ಅರ್ಥವನ್ನು ಕೊಡುತ್ತೆ. ಮಂತ್ರಶಕ್ತಿಯಿಂದ ಭ್ರಮೆ ಹುಟ್ಟಿಸುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಎದುರಾಳಿಯನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕುವ ಅತ್ಯಂತ ಪ್ರಬಲವಾದ ಮೋಡಿವಿದ್ಯೆಯೇ ರಾಜಮೋಡಿವಿದ್ಯೆ ಅಂತ ಹೇಳಿ ಕರೀತಾರೆ. ಆ ರಾಜಮೋಡಿಯನ್ನು ಹಾಕಿ ಗೆದ್ದಂಥವರು ರಾಚಪ್ಪಾಜಿಯವರು. ರಣಮೋಡಿಯು ಯುದ್ಧದ ಅಖಾಡದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಬಳಕೆಯಾದರೆ ರಾಜಮೋಡಿಯು ರಾಜರ ಆಸ್ಥಾನಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಪರೀಕ್ಷಿಸಲು ಬಳಸುವಂತಹ ಮಹಾ ಸವಾಲು ಅಂತ ಹೇಳಿ ಕರೆಯಲಾಗುತ್ತದೆ ಸ್ನೇಹಿತರೆ.
ಸೊ ಈ ಕಾರಣದಿಂದ ರಾಜಮೋಡಿ ರಣಮೋಡಿಗಳನ್ನು ಹಾಕಿ ರಾಚಪ್ಪಾಜಿಯವರು ಗೆದ್ದರು ಅಂತ ನಾವು ಕೇಳಿರ್ಬೋದು. ಸೊ ಈ ಕಾರಣಕ್ಕೋಸ್ಕರ ಅವರಿಗೆ ರಾಚಪ್ಪಾಜಿ ಅನ್ನುವಂತಹ ಬಿರುದು ಬಂತು ಅಂತ ಹೇಳ್ಬೋದು. ರಣಮೋಡಿ ಎಂದರೆ ಹೋರಾಟದ ಸಂದರ್ಭದಲ್ಲಿ ಎದುರಾಳಿಯನ್ನು ಶಕ್ತಿಯನ್ನು ಕುಂದಿಸಲು ಅಥವಾ ಅವರನ್ನು ಕಟ್ಟಿ ಹಾಕಲು ಬಳಸುವ ತೀವ್ರ ಸ್ವರೂಪವಾದಂತಹ ಒಂದು ಮೋಡಿ. ಕಿಡಿಗಣ್ಣು ರಾಚಪ್ಪಾಜಿ ಅಂತಲೂ ಕೂಡ ಹೆಸರಿದೆ ಸ್ನೇಹಿತರೆ. ರಾಚಪ್ಪಾಜಿಗೆ ಕಿಡಿಗಣ್ಣು ರಾಚಪ್ಪಾಜಿ ಅಂತೇಳಿ ಕರೀತಾರೆ. ಕಾರಣ ಅವರು ಕೆಂಡದಂತಹ ಕಣ್ಣುಳ್ಳವನು ಅಥವಾ ಉರಿಗಣ್ಣಿನವನು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಶೈವ ಸಂಪ್ರದಾಯದಲ್ಲಿ ಶಿವನ ಮೂರನೇ ಕಣ್ಣು ಪಾಲನೇತ್ರ ತೆರೆದಾಗ ಹೇಗೆ ಅಗ್ನಿ ಹೊರಹೊಮ್ಮುತ್ತದೋ ಹಾಗೆ ರಾಚಪ್ಪಾಜಿಯವರು ಅನ್ಯಾಯ ಮತ್ತು ಅಧರ್ಮವನ್ನು ಕಂಡಾಗ ತೀವ್ರ ಕೋಪಗೊಳ್ತಿದ್ರಂತೆ. ಈ ಸಮಯದಲ್ಲಿ ಅವರ ಕಣ್ಣುಗಳು ಕೆಂಡದಂತೆ ಕೆಂಪಾಗಿ ಉರಿಯುತ್ತಿದ್ದವು ಅಂಥೇಳಿ ಇಲ್ಲಿ ಸ್ಥಳೀಯರ ಜನರ ನಂಬಿಕೆ. ಈ ಕಾರಣಕ್ಕೋಸ್ಕರ ಕಿಡಿಗಣ್ಣು ರಾಚಪ್ಪಾಜಿ ಅಂತೇಳಿ ಈ ಸ್ವಾಮಿಗೆ ಹೆಸರಿದೆ ಸ್ನೇಹಿತರೆ. ತಮ್ಮ ತಪೋಶಕ್ತಿ ಪ್ರದರ್ಶನ ಮತ್ತು ಶತ್ರುಗಳನ್ನು ಸಂಹರಿಸುವಂತಹ ಸಂದರ್ಭದಲ್ಲಿ ತಮ್ಮ ಕಣ್ಣಿನಿಂದ ಅಗ್ನಿಯನ್ನು ಹೊರಸೂಸಿದರು ಅನ್ನುವಂತಹ ಒಂದು ಸ್ಥಳೀಯ ನಂಬಿಕೆ ಇದೆ. ಈ ಕಾರಣಕ್ಕೆ ಕಿಡಿಗಣ್ಣು ರಾಚಪ್ಪಾಜಿ ಅಂತೇಳಿ ಈ ಸ್ವಾಮಿಗೆ ಹೆಸರು ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇವಾಗ ಮುತ್ನಳ್ಳಿ ತೋಪಿಗೆ ಹೊಂಟೋದ್ರು ರಾಚಪ್ಪಯ್ಯನವರು, ಚನ್ನಜಮ್ಮವರು, ಸಿದ್ದಪ್ಪಾಜಿಯವರು, ಮಂಟೇಸ್ವಾಮಿಯವರು, ದೊಡ್ಡಮ್ಮ ತಾಯಿ 5 ಜನನೂ ಮುತ್ನಳ್ಳಿ ತೋಪಲ್ಲಿದ್ದಾರೆ. ಅವ್ರು ಬರೋ ಗಂಟವ ನಾವು ಏನೋ ಇಲ್ಲಿ ಕಾಯಿ ಪಾಯಿ ಏನು ಹೊಡೆಯಂಗಿಲ್ಲ. ಅವ್ರು ಬಂದಾದ್ಮೇಲೆ ಉಗಾದಿ ಹಬ್ಬ ಸಂಧೆ ಹೊತ್ತಿಗೆ ವಾಪಸ್ ಬರ್ತಾರೆ. ಇಲ್ಲೆಲ್ಲ ಮಾರಿ ಮರ್ಸ್ನಿಯರೆಲ್ಲರೂ ಕಟ್ಟಾಕ್ಬಿಟ್ಟು ಹೋಗೋರು. ಅವ್ರು ಬಂದೇ ಬಿಡೋದು. ಅವ್ರು ಅಲ್ಲಿ ತನಕ ಹಬ್ಬಕ್ಕೆ ಗಂಟನೂ ಅವ್ರು ಅಲ್ಲೇ ಹಬ್ಬದ ದಿನನೇ ಬರೋದು ವಾಪಸ್ ಇಲ್ಲಿಗೆ. ಇವಾಗಿಲ್ಲ, ಈಗ ಇಲ್ಲ. ಚನ್ನಜಮ್ಮವರು ಅಲ್ಲಿಗೆ ಹೋಗೋರು. ಜಾತ್ರೆ ಅಲ್ವರಲ್ಲಿ ಎದುರು ಜಾತ್ರೆಗೆ ಹೋಗಿದ್ದಾರೆ. ಅಮಾವಾಸ್ಯೆ ದಿವಸಕ್ಕೆ ಇಲ್ಲಿ ಬರ್ತಾರೆ. ಹಬ್ಬದ ದಿನಕ್ಕೆ ಬರ್ತಾರೆ ಜನ ನೋಡಿ. ಸೊ ಕಪ್ಪಡಿ ಈ ಒಂದು ಕ್ಷೇತ್ರದಲ್ಲಿ ಒಳಗಡೆ ಪ್ರಸಾದವನ್ನು ಸ್ವೀಕರಿಸಲು ಭಾಳಷ್ಟು ಜನ ಭಕ್ತಾದಿಗಳಲ್ಲಿ ನೆರೆದಿದ್ದಾರೆ. ನಾವು ಕೂಡ ಸರದಿ ಸಾಲಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತು ಕಪ್ಪಡಿ ಪ್ರಸಾದ ಹೇಗಿರುತ್ತೆ ಸ್ವೀಕರಿಸೋಣ, ನೋಡೋಣ ಗೆಳೆಯರೆ. ಹೇಗಿದೆ ಕ್ಯೂ ನೋಡ್ಬೋದು ನೀವು. ನೋಡಿ ಗಾಯ್ಸ್, ಬನ್ನಿ ಹೋಗೋಣ ಒಳಗಡೆ. ಹಾಗೆ ನೋಡಿ ಗಾಯ್ಸ್, ಹೇಗಿದೆ ದಾಸೋಹ ಭವನ ಕಪ್ಪಡಿ. ಎಷ್ಟೊಂದು ಜನ ಪ್ರಸಾದವನ್ನು ಸ್ವೀಕರಿಸಲು ಒಳಗಡೆ ಬಂದಿದ್ದಾರೆ ನೋಡಿ. ನಾವು ಕೂಡ ಇವಾಗ ಒಳಗಡೆ ಬಂದಿದ್ದೀವಿ. ತುಂಬ ರಶ್ ಇದೆ ಕಣ್ರಿ. ಬನ್ನಿ ಮುಂದೆ ಹೋಗೋಣ. ಹಾಗೆ ನಮ್ಮ ಕೆಲವರು ಸ್ನೇಹಿತರುಗಳು ಸಿಕ್ಕಿದ್ರು. ಅದರಲ್ಲ ಗಾಯ್ಸ್, ಪಾಯಸ ಕೊಡ್ತಾಯಿದ್ದಾರೆ. ಮಾದಲಿ ಪ್ರಸಾದ ತಗೊಂಡಿದ್ದೀನಿ. ಯಾರೋ ಕಪ್ಪಡಿ ಜಾತ್ರೆ ಬರ್ತಾರೆ, ನೀವು ಕೊನೆಯಲ್ಲಿ ಏನಾದರೂ ಮಾದಲಿ ಪ್ರಸಾದ ತಗೊಳ್ಳಿಲ್ಲ ಅಂದರೆ ಜಾತ್ರೆ ಸಂಪೂರ್ಣ ಆಗೋಲ್ಲ ಅಂತ ಹೇಳಿ ಜನರ ನಂಬಿಕೆ ವೀಕ್ಷಕರೇ. ಎಲ್ಲ ಮುಗಿಸಿ ಹೊರಟು ಬಿಟ್ಟಿದ್ದಾರೆ. ಬಂದಂತಹ ಭಕ್ತಾದಿಗಳು ಪರಿಚಯ ಏನಿದೆ, ನೀವು ಒಂದು ಸ್ಪಾಟ್ಗಳಿಗೆ ಬಂದರೆ ಸ್ನೇಹಿತರೆ ನೋಡಿ, ಈ ಥರದ ಮರಗಳಿರ್ತವೆ. ಅವ್ರದ್ದೇ ಒಂದು ಬಿಡಾರಗಳನ್ನೆಲ್ಲ ಹಾಕ್ಕೊಂಡು ಈ ಒಂದು ಸ್ಥಳದಲ್ಲಿ ಇಲ್ಲಿ ಬಂದಂತಹ ಭಕ್ತಾದಿಗಳು ಈ ಸ್ವಾಮಿಯನ್ನು ಪರಿಚಯನ್ನು ಜಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ತಾರೆ. ನೋಡಿ, ಪ್ರತಿಯೊಂದು ಕಡೆಯಲ್ಲೂ ನೀವು ಇದನ್ನು ಕಾಣ್ಬೋದು. ಬನ್ನಿ ವೀಕ್ಷಕರೇ, ಮುಂದೆ ಹೋಗೋಣ. ನಿಮಗೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಬಿಡದಿ ಅಂತೇಳಿ ಪ್ರತಿಯೊಂದು ಊರಿನಿಂದ ಬಂದಂತಹ ಭಕ್ತರು ಏನಿರ್ತಾರೆ ಪರಿಸೆ ಬರ್ತಾರೆ. ಆ ಪರಿಸೆ ಬಂದಂತಹ ಜನರು ಈ ಸ್ಥಳದಲ್ಲಿ ಸುತ್ತಲೂ ಕೂಡ ತಮ್ಮ ಬಿಡದಿಗಳಲ್ಲಿ ಕಂದಾಯವನ್ನು ಇಟ್ಟು ಒಂದು 3-4 ದಿನ ಇಲ್ಲಿ ಉಳ್ಕೊಂಡು ಪೂಜೆಯನ್ನು ಮಾಡ್ತಾರೆ. ಸೊ ಅದು ಖಾರದ ಅಡುಗೆ ಇರ್ಬೋದು ಅಥವಾ ಸಿಹಿ ಅಡುಗೆ ಇರ್ಬೋದು. ನೋಡಿ, ಎಲ್ಲ ಭಕ್ತಾದಿಗಳು ಮುಗಿಸಿ ಇದೇ ತಾನೇ ತಿರುಳ್ತಾ ಇದ್ದಾರೆ ವೀಕ್ಷಕರೇ. ಸೊ ಕೊನೆ ಗಳಿಗೆಯಲ್ಲಿ ಬಂದಿದ್ದೀನಿ. ಆದರೂ ಇದನ್ನೆಲ್ಲ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡೋಣ. ಸುತ್ತಲೂ ಕೂಡ ಗದ್ದೆ ಬಯಲು ಕಣ್ರಿ. ಇಲ್ಲಿ ಎಲ್ಲ ಊರಿನಿಂದ ಬಂದಂತಹ ಭಕ್ತರು ಬಂದು ಸೇರ್ತಾರೆ. ಪ್ರತಿಯೊಬ್ಬರು ಕೂಡ ನೋಡಿ ಈ ಥರ ಮರಗಳಿರ್ತವೆ.
ಇಲ್ಲಿ ಕಾಣ್ಬೋದು ನೀವು. ಈ ಥರ ಮರದಲ್ಲಿ ಅವರು ತಂದಂತಹ ತಮ್ಮ ಕಂದಾಯಗಳನ್ನು ಇಲ್ಲಿ ಇರಿಸಿ ಪೂಜೆಗಳನ್ನು ಮಾಡಿ ಅವರ ಸಿಹಿ ಊಟ ಇರ್ಬೋದು, ಖಾರದ ಅಡುಗೆ ಇರ್ಬೋದು, ತಮಗೆ ಬೇಕಾದಂತಹ ಬಾಯಿ ರುಚಿಯ ಅಡುಗೆಗಳನ್ನು ಮಾಡಿ ಇಲ್ಲಿ ದೊಡ್ಡವರ ಸೇವೆಯನ್ನು ಮಾಡಿ ಮತ್ತೆ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳುವಂಥದ್ದು ಒಂದು ಆಚರಣೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಭಾಳಷ್ಟು ಜನ ಇವತ್ತು ಎಲ್ಲರೂ ಕೂಡ ಹೊರಟಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಈ ಗದ್ದೆ ಬಾಯಲ್ಲಿ ಏನಿದೆ, ಒಂದು ತಿಂಗಳ ಕಾಲ ಅವಧಿ ಏನಿದೆ ಸುತ್ತಲೂ ಕೂಡ ಬಂದಂತಹ ಭಕ್ತಾದಿಗಳಿಗೆ ಬಿಟ್ಟುಕೊಡ್ತಾರೆ. ಸೊ ಸುಮಾರು ಒಂದು 25-26 ದಿನ ಭಕ್ತಾದಿಗಳು ಇಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಸೊ ಕೊನೆಯ ದಿನ ಇವತ್ತು ಎಲ್ಲರೂ ಕೂಡ ಹೊರಟಿದ್ದಾರೆ. ಬನ್ನಿ ವೀಕ್ಷಕರೇ, ನೋಡಿ ಕೊನೆಗೆ ಬಂದು ನಿಮಗೆ ಇಲ್ಲಿ ಏನಿದೆ ಈ ನದಿ ತೊರೆಯನ್ನು ತೋರಿಸುವಂತಹ ಪ್ರಯತ್ನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀನಿ. ನೋಡಿ, ಇಲ್ಲೊಂದು ಗುಪ್ತ ನಿಯಮವನ್ನು ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಬಂದಂತಹ ಹಿಂದೆ ಸಿದ್ಧರು ಈ ಭಾಗದಲ್ಲಿ ಯಥೇಚ್ಛವಾಗಿ ಸುಳಿಗಳು ಮಾರ್ಪಡ್ತವೆ ಅಂತ ಹೇಳ್ಬೋದು. ಅದನ್ನು ಸಿದ್ಧರ ಸ್ನಾನಘಟ್ಟ ಅಂತ ಹೇಳಿ ಕರೀತಾರೆ. ಬಂದಂತಹ ಸಿದ್ಧರು ಆ ಸುಳಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಚೆನ್ನಜಮ್ಮ ಮತ್ತು ನಮ್ಮ ರಾಜಪ್ಪಾಜಿಯವರ ಗದ್ದಿಗೆ ದರ್ಶನವನ್ನು ಮಾಡ್ತಾರೆ. ಸೊ ಆ ಒಂದು ಯಾತ್ರೆಯನ್ನು ಪೂರ್ಣಗೊಳಿಸಲು ಇಲ್ಲಿ ಬಂದು ಸುಳಿಯಲ್ಲಿ ಸ್ನಾನ ಮಾಡೋದು ಸಿದ್ಧರ ಒಂದು ವಾಡಿಕೆಯಾಗಿತ್ತು. ಆದರೆ ಯಾವತ್ತೂ ಕೂಡ ನೀವು ಕೂಡ ಜನಸಾಮಾನ್ಯರಲ್ಲಿ ನಾನು ಹೇಳುವಂತಹ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನೀವು ಆ ಒಂದು ಸ್ನಾನವನ್ನು ಮಾಡುವಂತಿಲ್ಲ ಸ್ನೇಹಿತರೆ. ಹಿಂದೆ ಸಿದ್ಧರು ಮಾಡುತ್ತಿದ್ದಂತಹ ಒಂದು ಪದ್ಧತಿ. ಸೊ ಎಲ್ಲ ಬೇರೆ ಕಡೆಯಿಂದ ಬಂದಂತಹ ಸಿದ್ಧರು ತಮ್ಮ ಯಾತ್ರೆಯನ್ನು ಪರಿಪೂರ್ಣಗೊಳಿಸಲು ಇಲ್ಲಿದ್ದಂತಹ ಸಣ್ಣ ಸಣ್ಣ ಸುಳಿಗಳಲ್ಲಿ ಅವರು ಸ್ನಾನ ಮಾಡಿ, ಆ ಸುಳಿಯನ್ನು ಸಿದ್ಧರ ಸ್ನಾನಘಟ್ಟ ಅಂತ ಹೇಳ್ತಾರೆ. ಆ ಸುಳಿಯಲ್ಲಿ ಸ್ನಾನ ಮಾಡಿ ಗದ್ದಿಗೆ ದರ್ಶನವನ್ನು ಮಾಡಿದ್ರೆ ಅವರಿಗೆ ಮುಕ್ತಿ ಅಂತ ಹೇಳಿ ಪ್ರತೀತಿ ಇದೆ. ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್, ನಿಮಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ಯಾರು ಕೂಡ ನೀವು ಆ ಥರ ಜನಸಾಮಾನ್ಯರು ಮಾಡುವಂತಿಲ್ಲ. ಇದೇ ಸಣ್ಣ ನದಿಯ ತೊರೆಯಲ್ಲಿ ನೀವು ಸ್ನಾನ ಮಾಡಿ ನೀವು ದೇವರ ದರ್ಶನವನ್ನು ಮಾಡುವಂಥದ್ದು. ಹಾಗೆ ಈ ಚುಂಚನಕಟ್ಟೆ ಮತ್ತು ಮಲೆಮಹದೇಶ್ವರನ ಬೆಟ್ಟಕ್ಕೆ ಇಲ್ಲಿ ಗುಪ್ತ ಹಾದಿಗಳಿವೆ ಅಂತ ಹೇಳಲಾಗುತ್ತೆ. ಹಿಂದೆ ಸಿದ್ಧರು ಬಂದಂತಹ ಸಿದ್ಧರು ಅದನ್ನು ಬಳಸಿಕೊಳ್ಳುತ್ತಿದ್ದರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇವಾಗ ಅದು ಎಲ್ಲಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ನಮಗೆ ಇದ್ದಂತಹ ಮಾಹಿತಿಯನ್ನು ನಿಮಗೆ ಸ್ವಲ್ಪ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀವಿ.